ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಮನುಕುಲದ ಮಹಾಬೆಳಕು ತಥಾಗತ ಭಗವಾನ್ ಬುದ್ಧನ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಭಗವಾನ್ ಬುದ್ಧನ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಹಾಗೆಯೇ ಭಗವಾನ್ ಬುದ್ಧನ ಪುತ್ಥಳಿಯನ್ನು ಬೆಳ್ಳಿ ರಥದಲ್ಲಿ ಇಟ್ಟು ಆನೇಕಲ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮರಸೂರು ಡಾಕ್ಟರ್ ಎಂ. ಕೃಷ್ಣಪ್ಪರವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಬೊಮ್ಮಸಂದ್ರ ರೇಣುಕರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆರವರು, ಕೋನಸಂದ್ರ ಮಂಜುನಾಥ್, ಮೀಸೆ ರಾಮಣ್ಣ, ಮೈಲಾರಿ, ಕನ್ನಡಾಂಬೆ ಮಂಜು, ಭದ್ರಯ್ಯ, ಚಂದ್ರು, ವರ ಮಹಾಲಕ್ಷ್ಮಿ, ಅರುಣ್, ಶ್ರೀನಿವಾಸ್, ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು.
ತಾಲೂಕ್ ಪಂಚಾಯಿತಿಯಿಂದ ಮತ್ತು ಇಲ್ಲಿ ಕಾಲ್ನಡಿಗೆಯಿಂದ ನಾವು ಜಾಥಾ ಕಾರ್ಯಕ್ರಮ ಮಾಡಿಕೊಂಡು ಬುದ್ಧನ ಒಂದು ಸ್ಮರಿಸುತ್ತಾ ಅವರ ಆಶೀರ್ವಾದ ಎಲ್ಲ ಮೇಲೆ ಇರಲಿ ಅಂತ ಹೇಳ್ತಾ ನಾವು ಸರಳವಾಗಿ ಅತಿ ಒಂದು ನೀಟಾಗಿ ಮಾಡ್ಕೊಂಡ್ಬಂದ್ವಿ. ಮಳೆ ಹೆಚ್ಚಾಗಿರೋ ಕಾರಣದಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ವಿ. ಹಾಗಾಗಿ ಎಲ್ಲರಿಗೂ ನಮ್ಮ ಬುದ್ಧನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ ಇದ್ವಿ. ಸರ್ವರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು ಕೋರುತ್ತಾ, ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು. ಅವರ ಆದರ್ಶಗಳು, ಅವರ ತತ್ವಗಳು, ಅವರ ಪಂಚಶೀಲಗಳು ಭಾಳಷ್ಟಿದ್ದಾವೆ. ಆದರೆ ಬುದ್ಧನ ಪಂಚಶೀಲಗಳನ್ನು ನಾವು ಅನುಸರಿಸುವುದು ಭಾಳ ಕಷ್ಟ. ಯಾಕಂತೇಳಿದ್ರೆ ಸುಳ್ಳನ್ನು ಹೇಳಬಾರ್ದು, ಅತ್ಯಾಚಾರ ಮಾಡಬಾರ್ದು, ಮಾಂಸಾಹಾರಿ ಆಗಬಾರ್ದು. ಆದರೆ ಇವತ್ತು ಎಲ್ಲರೂ ಕೂಡ ಅದಕ್ಕೆ ಎಲ್ಲೋ ಒಂದು ಕಡೆ ಹೊಂದ್ಕೊಂಡಿರ್ತಾರೆ. ಆದರೂ ಕೂಡ ಬುದ್ಧ ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ, ಯುದ್ಧದ ಕಾರ್ಮೋಡಗಳಿದ್ದಾವೆ. ಇಡೀ ಭಾರತ ಅಲ್ಲ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಸಾರಿದಂಥ ಭಗವಾನ್ ಬುದ್ಧರ ಒಂದು ಜಯಂತಿ ಅಂಗವಾಗಿ ಇವತ್ತು ಆನೇಕಲ್ ತಾಲೂಕಿನ ಏನು ಈ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಹೋದರ ಮುರ್ಸೂರು ಕೃಷ್ಣಪ್ಪ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆ ರಾಜ್ಯಾಧ್ಯಕ್ಷೆ ರೇಣುಕಾ ಅವರು ಮತ್ತು ರಾಮಣ್ಣವರು ಮತ್ತು ಮಂಜು ಅವರು, ಇವರು ಆನೇಕಲ್ ಪಟ್ಟಣದಲ್ಲಿ ವಿಭಿನ್ನವಾಗಿ ಬುದ್ಧನ ಫೋಟೋವನ್ನಿಟ್ಟು ಒಂದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಹಾಗಾಗಿ ಇವತ್ತು ಮನುಷ್ಯನಲ್ಲಿ ನನ್ನದು ಅಂತಕ್ಕಂಥ ಸ್ವಾರ್ಥ ಭಾವನೆ ಕೂಡಿದೆ ಮತ್ತು ದ್ವೇಷ ಅಸೂಯೆಗಳಿದೆ. ಬುದ್ಧ ಇದಕ್ಕೆಲ್ಲ ಶಾಂತಿಯನ್ನು ಕೋರಿದ. ಇಡೀ ವಿಶ್ವದಲ್ಲಿ ಇವತ್ತು ಯಾರಾದರೂ ಒಬ್ಬ ಶಾಂತಿಯ ಸಂದೇಶ ಮತ್ತು ಎಲ್ಲರೂ ಒಂದೇ ಕಡೆ ಹೋಗಬೇಕು ಅಂತಕ್ಕಂಥ ಸಾರಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಬುದ್ಧನ ತತ್ವಗಳನ್ನು, ಆತನ ಪಂಚಶೀಲಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಬೇಕು ಆದಷ್ಟು. ಯಾಕಂತೇಳಿದ್ರೆ ನಾವೆಲ್ಲ ಮನುಷ್ಯರು. ಬುದ್ಧ ಕೂಡ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ, ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆತನ ಸಂದೇಶ ಇವತ್ತು ವಿಶ್ವಕ್ಕೆ ಬೇಕಾಗಿದೆ. ಯಾಕಂದರೆ ಇಡೀ ವಿಶ್ವದಲ್ಲಿ ಒಂದು ದೇಶಕ್ಕೆ ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಶಾಂತಿ ಒಂದೇ ಈ ದೇಶ ಅಥವಾ ಪ್ರಪಂಚದಲ್ಲಿ ಉಳಿಬೇಕಾದ್ರೆ ಈ ಶಾಂತಿಯನ್ನು ಮತ್ತು ನಮ್ಮ ಮಕ್ಕಳಿಗೆ ಬುದ್ಧನ ಏನು ಮಾರ್ಗದರ್ಶನಗಳನ್ನು ತಿಳಿಸಬೇಕಾಗ್ತದೆ. ಪ್ರತಿಯೊಬ್ಬರೂ ಕೂಡ ನಾವು ಬುದ್ಧನ ಒಂದು ಏನು ಶಾಂತಿ ಮಂತ್ರವನ್ನು ಜಪಿಸಬೇಕಾಗ್ತದೆ. ಪ್ರತಿನಿತ್ಯ ಕೂಡ ಬುದ್ಧನ ಯಾವುದಾದ್ರೂ ಒಂದು ಅಂಶವನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಬುದ್ಧಂ ಶರಣಂ ಬುದ್ಧಂ ಧಮ್ಮಂ ಬುದ್ಧಂ ಸಂಗಂ ಗಚ್ಚಾಮಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತಿನ ದಿನ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಆನೇಕಲ್ ತಾಲೂಕು ಪಂಚಾಯಿತಿ ವತಿಯ ಹತ್ತಿರದಿಂದ ನಾವು ಒಂದು ವಿಭಿನ್ನವಾಗಿ ಒಂದು ಸಾಂಕೇತಿಕವಾಗಿ ಬುದ್ಧನ ವಿಗ್ರಹ ಮತ್ತು ಬುದ್ಧನ ಭಾವಚಿತ್ರವನ್ನಿಕ್ಕಿ ಆನೇಕಲ್ಲು ಪಟ್ಟಣದ ಬೀದಿಯಲ್ಲಿ ನಾವು ಒಂದು ಮೆರವಣಿಗೆ ಮಾಡೋದ್ರ ಮುಖಾಂತರ ಒಂದು ಮಾಡ್ತಾಯಿದ್ದೀರಿ. ಬುದ್ಧ ಏನು ದಿನ 1402 ವರ್ಷಗಳ ಹಿಂದೆ ಈ ವಿಶ್ವಕ್ಕೆ ಒಬ್ಬ ಜ್ಞಾನಿಯಾಗಿ ಹುಟ್ಟಿ ಅವರ ಜನನ, ಅವರ ಮರಣ, ಅವರ ಜ್ಞಾನೋದಯ ದಿನವೇ ಬುದ್ಧ ಜಯಂತಿ ಹೇಳ್ತಾ ಇದ್ದೀನಿ. ಬುದ್ಧ ಎಲ್ಲಿ ಈ ಹಾಸ್ಯಕ್ಕೆ ಕಾರಣ ಎಲ್ಲಿದೆ, ದುಃಖಕ್ಕೆ ದಾರಿ ಎಲ್ಲಿದೆ ಅದನ್ನು ಹುಡುಕ್ತಾ ಹೋಗ್ತಾ ಅವರು ಬುದ್ಧ ಹೇಳಿದ್ರು, ನಮ್ಮಲ್ಲೇ ಇದೆ ಆಸೆ ದುಃಖಕ್ಕೆ ಕಾರಣ, ನಮ್ಮಲ್ಲಿದೆ ಸಾವುಗೆ ಕಾರಣ, ಎಲ್ಲ ನಮ್ಮಲ್ಲೇ ಇದೆ. ನಾವೆಲ್ಲ ಪರಿವರ್ತನೆ ಆಗಬೇಕು. ನಾವೆಲ್ಲ ಆದರ್ಶಗಳು, ಬುದ್ಧನ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರ ಮಾರ್ಗದಲ್ಲಿ ಹೋಗಬೇಕು. ಬುದ್ಧನ ಧಮ್ಮ, ಬುದ್ಧನ ದೀಕ್ಷೆ ತಗೊಬೇಕಾದ್ರೆ, ನಾವು ಬುದ್ಧನ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಹೆಂಡತಿ ಮಕ್ಕಳನ್ನ ಮನೆ ಮಠ ಎಲ್ಲ ತ್ಯಜಿಸಿ ನಾವು ಮನೆ ಮಠ ಬಿಟ್ಟು ಒಂದು ಸನ್ಯಾಸಿ ಸ್ವೀಕಾರ ಮಾಡಿದಾಗ ಮಾತ್ರ ನಾವು ಬುದ್ಧನ ಹೆಸರು ಹೇಳ್ಕೊಂಡು ಒಬ್ಬ ಮನುಷ್ಯನ ಸಾಧ್ಯ. ಒಂದು ಕಡೆ ಬುದ್ಧ ಒಬ್ಬ ಜ್ಞಾನಿ, ಒಬ್ಬ ಯೋಗಿ, ಒಬ್ಬ ಮಹಾ ಈ ವಿಶ್ವಕ್ಕೆ ಒಂದು ಶಾಂತಿಯ ಸಂಕೇತ ಹೇಳುವಂಥ ವ್ಯಕ್ತಿ. ಅವರ 1402ನೇ ವರ್ಷದ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ, ಎಲ್ಲ ಈ ಪ್ರಗತಿಪರ ಚಿಂತಕ ಜನರಿಗೆ 1402ನೇ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಕೋರ್ತಾ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಪ್ರಪಂಚದ ಎಲ್ಲ ಜನರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು. ಬುದ್ಧನ ಮೊದಲನೇ ಸಂದೇಶ ಆಸೆಯೇ ದುಃಖಕ್ಕೆ ಮೂಲ. ಇಷ್ಟೇ ಅವ್ರದ್ದು ಮೇಯ್ನ್ ಸಂದೇಶ. ನಮಗೆ ಕೊಟ್ಟಷ್ಟು ಬೇಕು ಅನಿಸ್ತಾ ಇರ್ತೈತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕಾ ಇತಿಮಿತಿನಲ್ಲಿ ಬದುಕೋಣ.
ಯಾರಿಗೂ ತೊಂದರೆ ಮಾಡದಿದ್ದಂಗೆ ನಾವು ಏನು ಇವತ್ತು ನಮ್ಮ ಬುದ್ಧ ಜಯಂತಿ ದಿನ ಇನ್ನು ಯಾರಿಗೂ ತೊಂದರೆ ಮಾಡದಿದ್ದಂಗೆ ಯಾರಿಗೂ ಯಾವುದೇ ವಿಚಾರದಲ್ಲೂ ತೊಂದರೆ ಮಾಡದಿದ್ದಂಗೆ ಶಾಂತಿಯುತವಾಗಿ ಹೋಗೋಣ ಅಂತ ಹೇಳಿ ಈ ಬುದ್ಧ ಜಯಂತಿ ದಿವಸ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಬುದ್ಧ ಜಯಂತಿಯ ಶುಭಾಶಯಗಳು. ಸಮಸ್ತ ಜನತೆಗೆ ಬುದ್ಧ ಪೌರ್ಣಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿ, ಆದರ್ಶ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಏನಿದೆ, ಆ ದುಃಖಕ್ಕೆ ಒಂದು ಪರ್ಯಾಯ ರೀತಿಯಲ್ಲಿ ಒಂದು ಮಾರ್ಗವನ್ನು ಕಂಡುಹಿಡಿಯೋದಕ್ಕಾಗಿ ಅವರ ಒಂದು ಐಷಾರಾಮಿ ಜೀವನವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿ ಬೌದ್ಧ ಒಂದು ಮರದ ಒಂದು ಕೆಳಗಡೆ 49 ದಿನಗಳ ಕಾಲ ಏನು ಅವರೊಂದು ಜ್ಞಾನವನ್ನು ಸಂಪಾದನೆ ಮಾಡಿದ ದಿನ ಇವತ್ತು ಬುದ್ಧ ಪೂರ್ಣಿಮೆ. ಈ ಒಂದು ಬುದ್ಧ ಪೂರ್ಣಿಮೆಗೆ ಪ್ರತಿಯೊಬ್ಬರಿಗೂ ಒಂದು ಶುಭಾಶಯಗಳನ್ನ ಹೇಳ್ತಾ ನಮ್ಮ ಬುದ್ಧನ ರೀತಿಯಲ್ಲಿ ನಾವು ಒಂದು ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಅವರ ಒಂದು ದಾರಿನಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.